ಭೂ ನ್ಯಾಯ ಮಂಡಳಿ ಹಾಗೂ ನ್ಯಾಯಾಲಯದ ದಾಖಲೆಗಳ ಪ್ರಕಾರ ಹಿಂದೂ ರೈತ ಕುಟುಂಬಕ್ಕೆ ಸೇರಿದ ಜಮೀನನ್ನ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಅತಿಕ್ರಮಣ ಮಾಡಿಕೊಂಡಿದ್ದು, ವ್ಯಾಜ್ಯ ಭೂ ನ್ಯಾಯ ಮಂಡಳಿಯಲ್ಲಿ ಬಾಕಿ ಇರುವಾಗಲೇ ಅದನ್ನ ಮುಸ್ಲಿಂ ಸ್ಮಶಾನ ಭೂಮಿಯಾಗಿ ಬಳಸಲಾಗುತ್ತಿದೆ ಎಂದು ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಆರೋಪಿಸಿದರು. ಭೂ ಸಾಗುವಳಿದಾರ ರೈತರ ಮನವಿಯ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಅವರು, ಅಂಕೋಲಾ ಪುರಸಭೆ ವ್ಯಾಪ್ತಿಯ ಬಬ್ರುವಾಡದ 5 ಎಕರೆ ಜಮೀನನ್ನು ಮೂಲತಃ ರೈತ ಕುಟುಂಬಕ್ಕೆ ಗೇಣಿಯಾಗಿ ನೀಡಲಾಗಿತ್ತು. ಬಳಿಕ ಜಮೀನಿನ ಮಾಲೀಕ ಸಂಶುದ್ದೀನ್ ಅವರು ಅದನ್ನು ರೈತ ಕುಟುಂಬದಿಂದ ಹಣ ಪಡೆದು ರೈತರ ಹೆಸರಿಗೆ ಕ್ರಯ ನೋಂದಣಿ ಮಾಡಿಕೊಟ್ಟರು. ಜಮೀನು ನಿರಂತರವಾಗಿ ನಾಯ್ಕ ಕುಟುಂಬದ ರೈತರ ಬಳಕೆಯಲ್ಲೇ ಇತ್ತು. ನಂತರ ಅಂಜುಮನ್ ಇಸ್ಲಾಂ ಸಂಸ್ಥೆ ಹಾಗೂ ವಕ್ಫ್ ಬೋರ್ಡ್ ಈ ಜಾಗ ತಮಗೆ ಸಂಬಂಧಿಸಿದೆ ಎಂದು ದಾವೆ ಹೂಡಿದ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು, ಜಮೀನು ರೈತ ಕುಟುಂಬಕ್ಕೆ ಸೇರಿದೆ ಎಂಬ ತೀರ್ಪು ಬಂದಿತ್ತು. ಆದರೂ ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಸುಮಾರು 2 ಎಕರೆ ಜಮೀನನ್ನು ಅತಿಕ್ರಮಣ ಮಾಡಲಾಗಿದೆ ಎಂದು ಆರೋಪಿಸಿದರು. ಅಂಕೋಲಾದಲ್ಲೇ ಇನ್ನೂ 2-3 ಕಡೆ ಸ್ಮಶಾನ ಭೂಮಿ ಇದ್ದರೂ ಉದ್ದೇಶಪೂರ್ವಕವಾಗಿ ಹಿಂದೂಗಳ ಜಮೀನನ್ನು ಕಬಳಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ ಮುತಾಲಿಕ್, ಜಮೀನಿನ ಮಾಲೀಕರು ತಮ್ಮದೇ ಜಮೀನಿಗೆ ಕಾಲಿಡಲಾರದ ಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅತಿಕ್ರಮಣಕಾರರ ಪರ ನಿಂತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಬಡ ಕುಟುಂಬ, ಕಾರ್ಮಿಕರು, ರೈತರು, ಅವ್ರ ಕುಟುಂಬ ನಿರಂತರವಾಗಿ ಕಳೆದ ಒಂದು 40-50 ವರ್ಷದಿಂದ ತಮ್ಮ ಸ್ವಂತ ಜಮೀನಿಗಾಗಿ ನಿರಂತರ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಬಬ್ರುವಾಡ್ ಅಂತ ಹೇಳುವಂಥ ಒಂದು ಗ್ರಾಮದಲ್ಲಿ 5 ಸರ್ವೆ ಇರುವಂಥ, ಇವತ್ತು ಮುನ್ಸಿಪಾಲ್ಟಿ ಆಗಿದೆ, ಅದು ಹಿಂದೆ ಆ ಹಳ್ಳಿ ಗ್ರಾಮದಲ್ಲಿತ್ತು, 5 ಎಕರೆ ಜಮೀನು. ಅದನ್ನು ಮೂಲ 100 ವರ್ಷದ ಹಿಂದೆ ಶಂಶುದ್ದೀನ್ ಅನ್ನುವಂಥ ಒಬ್ಬ ಮಾಲೀಕ ಅವರು ಈ ಕುಟುಂಬಕ್ಕೆ ಲೀಸ್ ಕೊಡ್ತಾರೆ. ಆಮೇಲೆ 46ರಲ್ಲಿ ನೋಂದಣಿ ಮಾಡಿ ಕೊಟ್ಬಿಡ್ತಾರೆ. ಇದು ಅದಕ್ಕೆ ಆವತ್ತಿನ ಕ್ರಯ ಏನಿದೆ ಅದು ತಗೊಂಡು ಅವರು ನೋಂದಣಿ ಮಾಡ್ತಾರೆ, ಅಂದರೆ ರಿಜಿಸ್ಟ್ರೇಷನ್ ಮಾಡ್ತಾರೆ. ಇವ್ರ ಹೆಸರಿನಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಇವ್ರ ಹೆಸರಿನಲ್ಲೇ ಇರುವಂಥ ದಾಖಲೆಗಳಿದ್ದಾವೆ. ಮಧ್ಯದಲ್ಲಿ ಅಂಜುಮನ್ ಇಸ್ಲಾಂ ಈ ಸಂಸ್ಥೆಯವರು ಇದು ನಮ್ಮ ಜಾಗ ಅಂತ ಹೇಳಿ ದಾವೆ ಹೂಡ್ತಾರೆ. ಅಲ್ಲಿಂದ ಇವರು ಕೂಡ ದಾವೆಯ ಪರವಾಗಿ ಅಂದರೆ ವಿರುದ್ಧವಾಗಿ ನಿಂತ್ಕೊಂಡು ಅದರ ಸಂಬಂಧಪಟ್ಟ ಹೋರಾಟ ಮಾಡಿ AC ಕೋರ್ಟ್ನಲ್ಲಿ ಆರ್ಡರ್ ಆಗುತ್ತೆ, ಇದು ಅಂಜುಮನ್ ಇಸ್ಲಾಮಿಗೆ ಸಂಬಂಧಪಟ್ಟದ್ದಲ್ಲ ಅಂತನ್ನುವಂಥದ್ದು. ಆಮೇಲೆ ಮತ್ತೆ ವಕ್ಫ್ ಬೋರ್ಡಿನವರು ಇದು ವಕ್ಫ್ ಬೋರ್ಡಿಂದು ಅಂತ ಹೇಳಿ ಅದನ್ನು ಕೂಡ ಅವರು ಅಪ್ಲೈ ಮಾಡ್ತಾರೆ. ವಕ್ಫ್ ಬೋರ್ಡಿಂದು ಅಲ್ಲ ಅಂತ ಹೇಳಿ AC ಕೋರ್ಟ್ನವರು ಆರ್ಡರ್ ಮಾಡ್ತಾರೆ, ನಿಮಗೆ ಯಾವುದು ನಿಮ್ಮ ಹತ್ರ ಏನೂ ದಾಖಲೆ ಇಲ್ಲ, ಇದು ನಾಯಕ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಅಂತನ್ನುವಂಥದ್ದು ಆರ್ಡರ್ ಆಗುತ್ತೆ. ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿನಲ್ಲೂ ಕೂಡ ಅವರು ಇಲ್ಲಿಯ ಕೋಮ್ಟಾದ ಒಂದು ಟ್ರಿಬ್ಯುನಲ್ನಲ್ಲಿ ಆರ್ಡರ್ ಆಗಿದೆ, ಅದೇ ಆರ್ಡರನ್ನು ಎತ್ತಿ ಹಿಡಿತಾರೆ, ಇದು ನಾಯಕ ಕುಟುಂಬದ್ದೇ ಅನ್ನುವಂಥದ್ದು. ಹೀಗೆ ನ್ಯಾಯಾಲಯಗಳಲ್ಲಿ ಸರ್ಕಾರದ ಅಧೀನದ ಪ್ರಕಾರ ದಾಖಲೆ ಪ್ರಕಾರ ನಾಯಕ ಕುಟುಂಬದ್ದು ಅನ್ನುವಂಥದ್ದು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಸಿದ್ಧ ಆಗಿದೆ. ಇದರ ಮಧ್ಯದಲ್ಲಿ ಮುಸ್ಲಿಮರ ದುರ್ಬುದ್ಧಿಯಿಂದ, ಕಿಡಿಗೇಡಿತನದಿಂದ, ಗೂಂಡಾವರ್ತನೆಯಿಂದ 2 ಎಕರೆಯಲ್ಲಿ ಇವತ್ತು ಅನಧಿಕೃತವಾಗಿ ಅತಿಕ್ರಮಣ ಮಾಡಿಕೊಂಡು ಸ್ಮಶಾನ ಮಾಡಿದ್ದಾರೆ, ಗೋರಿಗಳನ್ನು ಹಾಕಿದ್ದಾರೆ. ಅತಿಕ್ರಮಣ, ಗೂಂಡಾಗಿರಿ. ಇದು ಈ ಇಸ್ಲಾಮಿನ ಮಾನಸಿಕತೆ ಇದು ಈಗಿಂದಲ್ಲ, ಇದು ಮೊದಲಿಂದ ಹೀಗೆ ಇದೆ. ಎಲ್ಲ ಮಸೀದಿ, ಗೋರಿಗಳು, ದರ್ಗಾಗಳು ಇವತ್ತು ಎಲ್ಲ ಇದೇ ರೀತಿಯ ಅತಿಕ್ರಮಣ ಮಾಡಿಕೊಂಡಂತಹ ಪ್ರವೃತ್ತಿ, ಮಾನಸಿಕತೆ. ಇಲ್ಲೂ ಆ ಬುದ್ಧಿಯನ್ನು, ದುರ್ಬುದ್ಧಿಯನ್ನು ತೋರಿಸಿದ್ದಾರೆ. 2 ಎಕರೆ ಅತಿಕ್ರಮಣ, ದಾಖಲೆ ಏನೂ ಇಲ್ಲ ಅವ್ರ ಹತ್ರ. ಮತ್ತು ಇಲ್ಲಿ ಅಂಕೋಲಾದಲ್ಲಿ ಅವ್ರದ್ದು ಆಲ್ರೆಡಿ 2-3 ಕಡೆಗೆ ಸ್ಮಶಾನ ಇದೆ. ಬೇಕಾದಷ್ಟು ಅವರು ಸತ್ತ ನಂತರ ಹೂಳ್ಬೋದಲ್ಲಿ. ಇಲ್ಲೇ ಯಾಕೆ ಅಂತಂದ್ರೆ ಇದು ಅತಿಕ್ರಮಣ ಮಾಡ್ಕೊಳ್ಳೋಕ್ಕೆ, ಇದು ಶೋಷಣೆ ಮಾಡೋಕ್ಕೆ, ಹಿಂದೂಗಳ ಜಮೀನನ್ನು ಹಡಪ್ ಮಾಡೋಕ್ಕೆ ಇದು ಮಾಡಿದಂಥ ಕುಕೃತ್ಯ.
ಇದನ್ನೂ ಕೂಡ ಗಮನಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೊನೆಗೆ ಒಂದು 6 ತಿಂಗಳ ಹಿಂದೆ ನನ್ನ ಹತ್ರ ಶ್ರೀರಾಮ್ ಸೇನೆ ಸಂಘಟನೆಯವರು ದಯವಿಟ್ಟು ನಮಗೆ ಸಹಾಯ ಮಾಡಬೇಕು, ಈ ರೀತಿ ಅತಿಕ್ರಮಣ ಆಗಿ ನಮ್ಮ ಜಮೀನಿದೆ, ನಮ್ದು ಹಕ್ಕಿದೆ, ನಮ್ದು ದಾಖಲೆ ಇದೆ, ಆದರೆ ಇವತ್ತು ನಮಗೇನು ಒಂದು ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಗುಂಡಾಗಿರಿ ಮಾಡ್ತಾರೆ, ಪೊಲೀಸರು ಕೂಡ ಅಲ್ಲಿ ಅವ್ರ ಪರವಾಗಿ ನಿಂತ್ಕೊಳ್ತಾರೆ, ಸರ್ಕಾರವೂ ಅವ್ರ ಪರವಾಗಿ ನಿಂತ್ಕೊಳ್ತಾ ಇದೆ. ಸೊ ನಾವು ಅನಾಥರಾಗಿ ಇವತ್ತು ಬಡವರಾಗಿ ಇವತ್ತು ನಮ್ಮ ಕಣ್ಣು ಎದುರುಗಡೆ ಜಮೀನಿದ್ದು ನಾವು ಏನೂ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ 1976ರಲ್ಲಿ ಇದೇ 5 ಎಕರೆ ಜಮೀನಿನ ದಾಖಲೆ ಆಧಾರದಲ್ಲಿ PLD ಬ್ಯಾಂಕ್ ಸಾಲ ನೀಡಲಾಗಿದ್ದನ್ನು ಉಲ್ಲೇಖಿಸಿದ ಅವರು, ದಾಖಲೆಗಳಿರುವ ಜಮೀನನ್ನು ಉದ್ದೇಶಪೂರ್ವಕವಾಗಿ ಕಬಳಿಸುವುದು ಸರಿಯಲ್ಲ ಎಂದು ಹೇಳಿದರು. ಹಿಂದೂಗಳ ಆಸ್ತಿಯನ್ನು ಕಬಳಿಸುವ ದಾದಾಗಿರಿ ವಿರುದ್ಧ ಶ್ರೀರಾಮ ಸೇನೆ ಹೋರಾಟ ನಡೆಸಲಿದೆ, 1 ಇಂಚು ಜಾಗವೂ ಬಿಟ್ಟು ಕೊಡುವುದಿಲ್ಲ ಎಂದು ಎಚ್ಚರಿಸಿದ ಮುತಾಲಿಕ್ ಅವರು, ಸಹಾಯಕ ಆಯುಕ್ತರು ಜಮೀನು ರೈತರಿಗೆ ಸೇರಿದೆ ಎಂಬ ಸ್ಪಷ್ಟ ಆದೇಶ ನೀಡಬೇಕು ಹಾಗೂ ಪೊಲೀಸರ ರಕ್ಷಣೆಯಲ್ಲಿ 5 ಎಕರೆ ಜಮೀನಿಗೆ ಬೇಲಿ ಹಾಕುವ ಕೆಲಸ ಮಾಡಬೇಕು. ಇಲ್ಲವಾದರೆ ಮುಂಬರುವ 15 ದಿನಗಳೊಳಗೆ ಅತಿಕ್ರಮಿತ 2 ಎಕರೆ ಜಮೀನನ್ನು ಖುಲ್ಲಾ ಮಾಡದಿದ್ದರೆ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುವುದು. ಅತಿಕ್ರಮಿತ ಜಮೀನಿನಲ್ಲಿ ನಿರ್ಮಾಣವಾಗಿರುವ ಎಲ್ಲವನ್ನ ತೆರವುಗೊಳಿಸುವ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸರ್ಕಾರಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮತ್ತು 76ರಲ್ಲಿ ಇದೇ ಜಮೀನು ಇದೇ ದಾಖಲೆಯಲ್ಲಿ PLD ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ದಾರೆ. ಸೊ PLD ಬ್ಯಾಂಕ್ನವ್ರು ಸಾಲ ಕೊಡಬೇಕಾದ್ರೆ ದಾಖಲೆ ನೋಡ್ತಾರೆ. ಅವರು ಈ 5 ಎಕರೆ ದಾಖಲೆ ಮೇಲೆ ಸಾಲ ಕೊಟ್ಟಿದ್ದಾರೆ, ಸಾಲವನ್ನು ತೀರಿಸಿದ್ದಾರೆ, ಬಡ್ಡಿ ಮನ್ನಾ ಆಗಿದೆ. ಅಂದ್ರೆ ಇದೆಲ್ಲವೂ ಸರ್ಕಾರದ ಇದರಿಂದ ಆದಂತ ಸಮಯದಲ್ಲಿ ಇವತ್ತು ಅನ್ನೆಸೆಸರಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಮುಸ್ಲಿಮರ ಪರವಾಗಿ ನಿಂತುಕೊಂಡು ಇವತ್ತು ಅವರಿಗೆ ತೊಂದರೆ ಕೊಡ್ತಾ ಇರುವಂತಹದ್ದು ಖಂಡನೀಯವಾದ. ಇದನ್ನ ವಿರೋಧ ಮಾಡ್ತೇನೆ ನಾನು. ನಾವು ಇವತ್ತು ಅವರಿಗೆ ಹಕ್ಕನ್ನು ಕೊಡಿಸುವಂತಹದ್ದು, ಅವ್ರ ಮಾನ್ಯತೆ ಕೊಡಿಸುವಂತಹದ್ದು, ಆ ಜಾಗ ನಮ್ದು. 1 ಇಂಚ್ 5 ಎಕರೆ ಜಮೀನಿನಲ್ಲಿ 1 ಇಂಚ್ ಕೂಡ ಬಿಟ್ಟು ಕೊಡೋದಿಲ್ಲ. ನಿಮ್ಮ ಗೋರಿಗಳನ್ನೇನು ಇದ್ರೂ ಕೂಡ ಎಲ್ಲ ಸ್ಥಳಾಂತರ ಮಾಡ್ಕೊಳ್ಬೇಕು ಅಂತನ್ನುವಂಥದ್ದು ನಾನು ಮುಸ್ಲಿಂ ಸಮಾಜಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆ 5 ಎಕರೆ ಸಂಪೂರ್ಣವಾಗಿ ಇವರದ್ದೇ ಜಾಗ ಅಂತ ಹೇಳಿ AC ಅವರು ಸ್ಪಷ್ಟವಾದಂತ ಆರ್ಡರ್ ಅನ್ನು ಮಾಡಬೇಕು. ನಂಬರ್ 1. ನಂಬರ್ 2, ಅಲ್ಲಿ 2 ಎಕರೆ ಜಮೀನಿನಲ್ಲಿ ಅನಧಿಕೃತವಾಗಿ ಗೋರಿಗಳನ್ನು ಹಾಕಿ ಏನು ಸ್ಮಶಾನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನ ಸ್ಥಳಾಂತರ ಮಾಡಿ ಆ ಪೂರ್ಣ ತೆರವುಗೊಳಿಸಬೇಕು ಅತಿಕ್ರಮಣವನ್ನ. ಇದು ನಂಬರ್ 2. ಇನ್ನು ನಂಬರ್ 3, ಅಲ್ಲಿ ಪೊಲೀಸರ ರಕ್ಷಣೆಯಲ್ಲಿ 5 ಎಕರೆಗೆ ಬೇಲಿ ಹಾಕಕ್ಕೆ ಅವಕಾಶ ಮಾಡಿಕೊಡ್ಬೇಕು. 15 ದಿನ ಗಡುವು ಕೊಡ್ತೀವಿ ಸರ್ಕಾರಕ್ಕೆ, AC ಅವರಿಗೆ, ಪೊಲೀಸರಿಗೆ, DC ಅವರಿಗೆ. 15 ದಿನದೊಳಗಡೆಗೆ ಇದು ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ. ಇನ್ನು ಮುಂದಿನ ಹೋರಾಟದ ಏನು ಸ್ಥಿತಿ ಗತಿ ಹೇಗೆ ಏನು ಅಂತನ್ನುವಂಥದ್ದು ನಾವು ನಿರ್ಧಾರ ಮಾಡ್ತೀವಿ. ಜಮೀನಿಗೆ ಸಂಬಂಧಿಸಿದ ರೈತ ಕುಟುಂಬದ ಹಿರಿಯರಾದ ಶಾಂತಾರಾಮ್ ಮರ್ತೂ ನಾಯ್ಕ್, ವಿಷ್ಣು ಮರ್ತೂ ನಾಯ್ಕ್, ಗಣಪತಿ ನಾಯ್ಕ್, ಮಾದೇವ್ ನಾಯ್ಕ್ ಉಪಸ್ಥಿತರಿದ್ದರು. ಇದೇ ವೇಳೆ ಹಿಂದೂ ಸಂಘಟನೆಗಳ ಪ್ರಮುಖರಾದ ನಿತ್ಯಾನಂದ ಗಾಂವ್ಕರ್, ಚಂದ್ರಕಾಂತ್ ನಾಯ್ಕ್, ಧೀರಜ್ ಖಾರ್ವಿ, VS ಭಟ್, ಬಿಂದೇಶ್ ನಾಯ್ಕ್ ಹಿಚ್ಕಡ ಸೇರಿದಂತೆ ಶ್ರೀರಾಮ ಸೇನೆ ಮತ್ತು ಇತರೆ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.